ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ, ಜಮೀನ್ ಯಾರಿಗೆ ಹೋಗಿದ್ದು? ಅಮ್ಮಂಗೆ ತಾನೆ? ಪರವಾಗಿಲ್ಲ, ಅವ್ರಿಗದ್ ಮುಖ್ಯ ಅಂತಂದ್ರೆ ಅದು ಅವ್ರ ಹತ್ರನೇ ಇರ್ಲಿ. ಆದ್ರೆ ಅದ್ ನಮಗ್ ಮುಖ್ಯನಾ ಅಪ್ಪ? ಆ ಜಮೀನ್ ಇಲ್ದೆ ನಮಗ್ ಬದುಕೋದಿಕ್ಕಾಗಲ್ವಾ? ಇಲ್ಲಮ್ಮ, ನೀನೇನೇ ಹೇಳಿದ್ರು ನಾನು ಮಾತ್ರ ಅವಳನ್ನ ಕ್ಷಮಿಸೋದಿಲ್ಲ. ಅವಳು ನೆದೆಗೆ ಹಾಕಿರೋದು ಚೂರಿ. ಆ ನೋವಿನ್ನೂ ಹಾಗೆ ಇದೆ. ಸದ್ಯ ನನ್ನ ನೋವಿಗೆ ಔಷಧಿ ಥರ ನನ್ನ ಗೆಳೆಯ ನಾಗರಾಜ ಒಂದೊಳ್ಳೆ ಸುದ್ದಿ ಹೇಳಿದ್ದಾನೆ. ಏನ್ ಹೇಳ್ತಿದ್ದೀರಾ ಅಪ್ಪ? ನಾನು ಅವನು ಬಾಲ್ಯದ ಗೆಳೆಯರಮ್ಮ. ಏನೇನೋ ಕಾರಣಕ್ಕೆ ಪರಿಸ್ಥಿತಿ ಒತ್ತಡದಿಂದ ನಾನು ಅವನು ಈ ಮಧ್ಯೆ ಸಾಕಷ್ಟು ಸಮಯ ಸಿಗಕ್ಕೆ ಆಗಲಿಲ್ಲ. ಈಗ ಸಿಕ್ಕಿದ್ದಾನೆ. ಈ ನಮ್ಮ ಸ್ನೇಹ ಜನ್ಮ ಜನ್ಮಾಂತರಕ್ಕೂ ಮುಂದುವರಿಬೇಕು ಅಂದರೆ ನಮ್ಮ ಸ್ನೇಹ ಸಂಬಂಧವಾಗಿ ಬದಲಾಗಬೇಕು ಅಂತ ಹೇಳಿದ್ದಾನೆ ಅವನು. ಅಂದ್ರೆ ನನ್ನ ಮಗಂಗೆ ನಿನ್ನ ಮಗಳು ಸಪ್ತಮಿನ ಮದುವೆ ಮಾಡಿಕೊಡು ಅಂತ ಕೇಳಿದ್ದಾನೆ. ಅಂಕಲ್ ನಿಜವಾಗ್ಲೂ ಹಾಗೆ ಹೇಳಿದ್ರಾ? ಇಲ್ಲ ಅಮ್ಮನ ಮೇಲಿರೋ ಕೋಪಕ್ಕೆ ನೀವು ನನಗೆ ಮದುವೆ ಮಾಡಬೇಕು ಅಂತ ಹೇಳ್ತಿದ್ದೀರಾ? ಇಲ್ಲಮ್ಮ, ಒಂದು ಕಡೆ ಬಾಗಿಲ ಮುಚ್ಚಿದ್ರು ದೇವ್ರು ಇನ್ನೊಂದು ಕಡೆಯಿಂದ ಬೆಳಕು ಕೊಡ್ತಾನಂತೆ. ಈ ಸತ್ಯಭಾಮ ಮಾಡಿದ ಮೋಸ ಆ ದೇವ್ರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಇನ್ನೊಂದು ಕಡೆಯಿಂದ ಒಳ್ಳೆ ಸಂಬಂಧನೇ ಕಳಿಸಿದ್ದಾನೆ. ನಮ್ಮ ನಾಗರಾಜ ಲವ್ ನಿನ್ನ ಮಗಳನ್ನ ನಾನು ಸೊಸೆ ಮಾಡ್ಕ ತಿನ್ಕಣ ಅಂದಾಗ ನನಗೆಷ್ಟು ಖುಷಿ ಆಯ್ತು ಗೊತ್ತಾ? ಅದಕ್ಕೆ ನೀವೇನು ಹೇಳಿದ್ರಿ? ಈ ವಿಷಯ ನನ್ನ ಮಗಳ ಹತ್ರ ಹೇಳ್ತೀನಿ, ಅವಳು ಒಪ್ಪಿಗೆ ಅಂದರೆ ನನಗೂ ಒಪ್ಪಿಗೆ ಅಂತ ಹೇಳಿದೆ. ಸಪ್ತಮಿ, ಇದು ನಿನ್ನ ಜೀವನ, ಇದರಲ್ಲಿ ನಿನ್ನ ನಿರ್ಧಾರನೇ ಮುಖ್ಯನಮ್ಮ. ಆದರೆ ನಾನು ಹೇಳೋದೊಂದೇ ಮಾತು, ನೀನು ನಾಗರಾಜನ ಮನೆ ಸೊಸೆಯಾಗಿ ಹೋದರೆ ನೀನು ತುಂಬ ಚೆನ್ನಾಗಿರ್ತೀಯಮ್ಮ. ನಾನೀಗಾಗಲೇ ಹೇಳ್ದಾಗೆ ನೀವು ಯಾರನ್ನ ತೋರಿಸ್ತೀರೋ ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಪ್ಪ, ಸರಿನಾ? ಇಷ್ಟು ಸಾಕಮ್ಮ. ಅಪ್ಪ, ನಿಮಗೆ ಸೂಪರ್ ಮಾರ್ಕೆಟ್ ಇಟ್ಕೊಟ್ ಮೇಲೇನೆ ನಾನು ಮದುವೆ ಆಗೋದು. ಅಲ್ಲಿವರೆಗೂ ನನಗೆ ಸ್ವಲ್ಪ ಟೈಮ್ ಕೊಡಿ. ಮತ್ತೆ ಅದೇ ವಿಷಯ ಯಾಕೆ ಮಾತಾಡ್ತೀಯಮ್ಮ? ಪ್ಲೀಸ್ ಅಪ್ಪ, ನಾನು ಈ ಮನೆ ಸರಿ ಮಾಡಿದೆ ನಾನು ಇನ್ನೊಂದು ಮನೆಗೆ ಹೇಗೆ ಹೋಗೋಕ್ಕಾಗತ್ತೆ? ನೀವೇ ಹೇಳಿ. ಸರಿ ಅಮ್ಮ, ನಿನ್ಗೆ ಹೇಗನ್ಸುತ್ತೋ ಹಾಗೆ ಮಾಡಮ್ಮ. ನನ್ನ ಮೇಲೆ ನಿಮಗೆ ಕೋಪ ಇಲ್ಲ ತಾನೆ? ನಿನ್ನ ಮೇಲೆ ನನಗೆ ಕೋಪ ಬರ್ತೀನಮ್ಮ. ನೀನೇನು ತಪ್ಪಾಗಿ ಹೇಳಲಿಲ್ಲ, ಇರೋದನ್ನೇ ಹೇಳ್ತಿದ್ಯಾ. ಬಾವಾ, ಏನ್ ಬಾವಾ ಅರ್ಜೆಂಟ್ ಆಗಿ ಬರೋದಿಕ್ ಹೇಳಿದ್ರಿ? ಎಲ್ಲ ಒಳ್ಳೆ ವಿಷಯನೇ ಮಂದಾರ. ಏನತ್ತೆ? ನಾಗರಾಜ, ನೀನೇ ನಿನ್ ಬಾಯಾರ ಹೇಳು. ಮಂದಾರ, ನಾನು ಸಪ್ತಮಿ ತಂದ ವೆಂಕಟಪ್ಪನ ಹತ್ರ ಮಾತಾಡಿದೆ. ಹೌದಾ? ಅವ್ರಿಗೆ ಒಪ್ಗೆನಾ? ನಾವು ಹಾಗಾದ್ರೆ ಹೆಣ್ಣು ನೋಡೋದಿಕ್ಕೆ ಹೋಗ್ಬೋದಾ? ಏನ್ ಹೇಳಿದ್ರು ಅವರು? ಇಷ್ಟೊಂದು ಖುಷಿನ ಅಷ್ಟೊಂದು ಪ್ರಶ್ನೆ ಕೇಳಿದ್ರೆ ಹೇಗೆ? ಸರಿ ಆಯ್ತು, ಹೇಳಿ ಬಾವಾ. ಈ ವಿಷಯನ ನಾನು ವೆಂಕಟಪ್ಪನ ಹತ್ರ ಹೇಳಿದ ಕೂಡಲೇ ಅವ್ನು ತುಂಬಾ ಖುಷಿ ಪಟ್ಟ. ಅವನು ಒಪ್ಕೊಂಡ. ಆ ಸಪ್ತಮಿನ ಒಂದು ಮಾತು ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಹೇಳ್ದ. ಸಪ್ತಮಿ ಓಕೆ ಅಂದೆ ಅಂತಾಳೆ ಬಾವಾ. ನೋಡ್ತಾ ಇರಿ. ಚಿಕ್ಕಿ, ಸಪ್ತಮಿ ಅಕ್ಕ ನಮ್ಗೆ ಅದ್ಕೆ ಯಾಕೆ ಬಂದ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ? ಸಪ್ತಮಿ ಅಕ್ಕನ ನೀನು ಸಪ್ತಮಿ ಅತ್ತಿಗೆ ಅನ್ನೋ ಹಾಗೆ ಆಗೇ ಆಗತ್ತೆ, ಯೋಚನೆ ಮಾಡ್ಬೇಡ. ಚಿಕ್ಕಿ, ನೀವ್ ಹೇಳೋದ್ ಕೇಳಕ್ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಇದು ನಿಜ ಆಗ್ಬಿಟ್ರೆ ನಿಜವಾಗ್ಲೂ ಆಗತ್ತೆ. ಸಪ್ತಮಿ ಖಂಡಿತ ಒಪ್ಕೋತಾಳೆ. ಯಾಕೆಂದ್ರೆ ಅವಳಿಗೆ ಅವ್ರ ಅಪ್ಪನೇ ಎಲ್ಲ. ಚಿಕ್ಕಿ, ಸಪ್ತಮಿ ಅವರು ನಮ್ಮ ಅಣ್ಣನ ಮದ್ವೆ ಆಗ್ತೀನಿ ಅಂತ ಒಪ್ಕೋಬಹುದು. ಆದ್ರೆ ನಮ್ಮ ಅಣ್ಣ ಸಪ್ತಮಿ ಅವ್ರನ್ನ ಮದ್ವೆ ಆಗಕ್ಕೆ ಒಪ್ಕೋಬೇಕಲ್ಲ. ಅದನ್ನ ಮೊದಲೇ ತಿಳ್ಕೊಳ್ಳೋದು ಬಿಟ್ಬಿಟ್ಟು ನಾವೇ ನಮ್ಮ ಲೋಕದಲ್ಲಿದ್ರೆ ಹೇಗೆ? ಅದು ಸರಿನೇ. ಅಪ್ಪ, ನೀನು ವೆಂಕಟಪ್ಪ ಅಂಕಲು ಇಬ್ರು ಹಳೆ ಫ್ರೆಂಡ್ಸು. ಅಣ್ಣನ ವಿಚಾರದಿಂದ
ನಿಮ್ಮಿಬ್ರು ಫ್ರೆಂಡ್ಶಿಪ್ ಹಾಳಾಗ್ಬಾರ್ದಲ್ವಾ? ಅದಕ್ಕೆ ಒಂದ್ಸಲ ಅಲ್ಲ 2 ಸಲ ಯೋಚನೆ ಮಾಡಿ ಹೆಜ್ಜೆ ಇಡೋದು ಒಳ್ಳೇದಲ್ವಾ ಅಂತ. ಅಂದರೆ ಅಣ್ಣನ ಹತ್ರ ಒಂದ್ಸಲ ಮಾತಾಡಿ ಅಂತ. ಬೇಡ ಬೇಡ, ಶ್ರೀಮಂತ ಹತ್ರ ಈಗಲೇ ಮಾತಾಡೋದು ಬೇಡ. ಸಪ್ತಮಿ ಒಪ್ಪಿಗೆ ಕೊಟ್ಟ ಮೇಲೆ ಮಾತಾಡಿದ್ರಾಯ್ತು. ಅಮ್ಮ, ಸಮರ್ಥ ಹೇಳ್ತಾ ಇರೋದು ಸರಿಯಾಗೇ ಇದೆ. ಸಪ್ತಮಿ ಒಪ್ಪದ ಮೇಲೂ ನಿನ್ ಮೊಮ್ಮಗ ಬೇಡ ಅಂತ ಹೇಳ್ಬಿಟ್ರೆ ಆಮೇಲೆ ಏನ್ ಮಾಡೋದು? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅವನ್ನೊಪ್ಸೋ ಜವಾಬ್ದಾರಿ ನಂದು ಕಣೋ. ಅಜ್ಜಿ ಅಜ್ಜಿ ನೀರ್ ಬೇಕಾ ಅಜ್ಜಿ? ನಾನ್ ತರ್ತೀನಿ. ಅಜ್ಜಿ ಮದ್ವೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬೇಕಾದ್ರೇನೆ ಈ ರೇಂಜ್ ಕೆಂಬರ್ತಿದೆ. ಇನ್ನೂ ಅಣ್ಣನ್ ಮುಂದೆ ನಿಂತು ಮದುವೆ ವಿಚಾರ ಮಾತಾಡಿದ್ರೆ ಚಳಿ ಜ್ವರನೇ ಬಂದ್ಬಿಡ್ತೇನು. ಏಯ್, ಶ್ರೀಮಂತ ಬರ್ಲಿ, 2ರಲ್ಲಿ ಇತ್ಯರ್ಥ ಮಾಡ್ಲಿಲ್ಲ ಅಂದ್ರೆ ಅಜ್ಜಿ ಬಾಯಿ ಮುಚ್ಕೊಳ್ಳಿ ಅಜ್ಜಿ, ಡೈನೋಸರ್ ಹೋಗ್ಬಿಡುತ್ತೆ. ಶ್ರೀಮಂತ ಯಾವಾಗ ಬಂದ್ಯೋ? ಶ್ರೀಮಂತ ಬರ್ಲಿ 2ರಲ್ಲಿ ಕೇಳ್ತೀನಿ ಅಂತಿದ್ರಲ್ಲ, ಆವಾಗ್ಲೇ ಬಂದೆ. ಅಯ್ಯೋ, ಸರಿಯಾಗಿ ಸಿಕ್ಕಾಕೊಂಡಲ್ಲಪ್ಪ ನಾನು. ಏನ್ ಕೇಳಿ ಅಜ್ಜಿ? ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ? ಏನೋ ಕಾಫಿ ಟೀನಾ? ಹೌದು ಕಣೋ, ನೀನ್ ಬಂದ್ ಕೂಡ್ಲೆ ಟೀನೋ ಕಾಫಿನೋ ಏನಾದ್ರೂ ಒಂದ್ ಕೇಳ್ತೀಯ ಅಂತ ನಾನು ಇವ್ರ ಹತ್ರ ಹೇಳ್ತಾ ಇದ್ದೆ. ಬರ್ತಾ ಬರ್ತಾ ನಿಮಗೆ ಏಜ್ ಆಗ್ತಿದೆಯಲ್ವೋ ಗೊತ್ತಿಲ್ಲ, ಚಿಕ್ಕ ಮಕ್ಕಳು ಆಟಗಳಂತೂ ಜಾಸ್ತಿನೇ ಆಗ್ತಿದೆ. ತಗೊಳ್ಳಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಇವಾಗ ಗೊತ್ತಾಯ್ತು. ನಮ್ಮ ಮನೆಗೆ ಬರ್ಬಿಡಿ ಅಂತ ನಾನು ನಿಮ್ಗೆ ಎಷ್ಟು ಸರಿ ಹೇಳಿದ್ದೀನಿ. ಶ್ರೀಮಂತು, ನಾನು ಯಾಕೆ ಬಂದೆ ಗೊತ್ತಾ? ಅದು ಯಾವ ಥರ ಹೇಳಿದ್ರೆ ನೀವು ಬರಲ್ಲ ಹೇಳಿ, ಹಾಗೆ ಹೇಳ್ತೀನಿ. ಅಲ್ಲ ಕಣೋ, ನಾನು ಬಂದಿರೋದು ನಿಮ್ಮ ತತ್ವ ಸಿದ್ಧಾಂತ ಎಲ್ಲ ಕೇಳೋದಿಕ್ಕೆ ನಾನು ರೆಡಿ ಇಲ್ಲ. ಯಾವಾಗ ನಮ್ಮ ಮನೆಯಿಂದ ಹೋಗ್ತೀನಿ ಅಂತ ನೀಟಾಗಿ ನೋಡ್ಕೊಬಿಟ್ಟು ನಾನು ಆ ಕಡೆ ಹೋಗ್ತಿದ್ದಂಗೆ ನೀವು ಈ ಕಡೆ ಬಂದ್ಬಿಡ್ತೀರಾ ಅಲ್ವಾ? ಇನ್ನು ನಮ್ಮ ಮನೇಲಿ ಏನು ಉಳ್ಕೊಂಡಿದೆ ಅಂತ ನೀವು ಮೋಸ ಮಾಡಕ್ಕೆ ಬಂದಿದ್ದೀರಾ? ಓಹೋ, ನಿಮ್ಮ ಗಂಡ ಏನೋ ಸರಿಯಾಗಿ ಸ್ಕೆಚ್ ಹಾಕಿನೇ ನಿಮ್ಮನ್ನು ಇಲ್ಲಿವರೆಗೂ ಕಳಿಸಿರ್ತಾನೆ. ಅಣ್ಣ, ಚಿಕ್ಕಪ್ಪ ಸರಿ ಇಲ್ಲ, ಅದನ್ನ ಒಪ್ಕೊಳ್ಳೋಣ. ಹಾಗಂತ ಚಿಕ್ಕಿ ಮೇಲೆ ಕೋಪ ಮಾಡ್ಕೊಳ್ಳೋದು ಯಾವ ಥರದಲ್ಲೂ ಸರಿ ಇಲ್ಲ. ಹೌದಪ್ಪ, ಪಾಪ ಪುಣ್ಯ ಎರಡನ್ನೂ ಒಂದು ಮಾಡೋದು ಸರಿಯಲ್ಲ. ಅಪ್ಪ, ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಇವರೆಲ್ಲರೂ ಇದಾರಲ್ಲ, ಇವರೆಲ್ಲರೂ ಒಂದೇ. ಇಲ್ಲ ಅಣ್ಣ, ಚಿಕ್ಕಿ ಅಮ್ಮನ್ ತರ ಅಣ್ಣ. ಅಮ್ಮನ ಥರ? ಯಾವ ತಾಯಿ ತನ್ನ ಮಕ್ಳಿಗೆ ಮೋಸ ಮಾಡ್ತಾರೆ? ಇವ್ರ ಗಂಡ ನಮಗೆ ಮಾಡಿರೋ ಮೋಸದಲ್ಲಿ ಇವ್ರದ್ದು ಪಾಲಿದೆ ತಾನೇ? ಅವರು ನಮಗೆ ಮೋಸ ಮಾಡೋದಕ್ಕೆ ಬಂದಿಲ್ಲ, ನಮ್ಮೇಲೆಲ್ಲ ಪ್ರೀತಿ ಇರೋದಕ್ಕೆ ಬಂದಿರೋದು.